ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಷ್ಟೋ ದಿನಗಳ ಆದಮೇಲೆ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಒಂದು ಲಾಂಗ್ ರೈಡ್ ಪ್ಲ್ಯಾನ್ ಮಾಡಿದ್ದೀನಿ. ಗೊತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಆದರೂ ನಿಮ್ಗೆಲ್ಲರಿಗೂ ನಾನು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಪ್ಲ್ಯಾನ್ ಏನಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳೋದಕ್ಕಿಂತ ನೀವು ನೋಡ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ಬನ್ನಿ ಈ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ. ಸೊ ನೋಡಿದ್ರಲ್ಲ, ಕರ್ನಾಟಕದ ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸ್ ಮತ್ತು ಕೆಲವೊಂದು ಕೋಸ್ಟಲ್ ಏರಿಯಾನ ನಾನು ಕವರ್ ಮಾಡಬೇಕಂತ ಇದ್ದೀನಿ. ಎಕ್ಸಾಕ್ಟಾಗಿ ಯಾವ ಪ್ಲೇಸಸ್ಗೆ ಹೋಗ್ತೀನಿ ಅನ್ನೋದು ಇನ್ನೂ ಸರ್ಪ್ರೈಸ್ ಆಗೇ ಇರಲಿ. ನೀವು ಹೆಂಗೂ ಮುಂದಿನ ವೀಡಿಯೋದಲ್ಲಿ ಅದನ್ನು ನೋಡ್ತೀರಾ. ಹಾಗಾಗಿ ಈ ಒಂದು ಟ್ರಿಪ್ಪಲ್ಲಿ ನಾನು ಒಂದು 1500 ಕಿಲೋಮೀಟರ್ಸ್ ಕವರ್ ಮಾಡಬೇಕಂತ ಇದ್ದೀನಿ. ಆ್ಯಂಡ್ ಇಟ್ ಈಸ್ ಅ 4 days ಟ್ರಿಪ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಬೇಕಂತ ಇದ್ದೀನಿ ಅಂದರೆ, ಒಂದು 4 ದಿನ ನೀವು ಬೈಕ್ ರೈಡ್ಗೆ ಹೋಗ್ತೀನಿ ಅಂದರೆ ಏನು ನೆಸೆಸರಿ ಐಟಮ್ಸ್ ನೀವು ತೊಗೊಂಡು ಹೋಗಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ನನ್ನ ಪ್ರಿಪ್ರೇಷನ್ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸೊ ಫಸ್ಟ್ ನಾನು ಮೆನ್ಷನ್ ಮಾಡೋದೆ ಬೈಕ್ ಟೂಲ್ ಕಿಟ್. ಸೊ ಏನಾದರೂ ನಿಮಗೆ ಡ್ಯಾಮೇಜ್ ಆಯಿತು, ಏನೋ ಒಂದು ಪಂಚರ್ ಆಯಿತು, ಏನೋ ಆದರೂ ನಿಮಗೆ ಒಂದು ಟೂಲ್ ಕಿಟ್ ಬೇಕೇ ಬೇಕು. ಸೊ ಟೂಲ್ ಕಿಟ್ ಈಸ್ ನೆಸೆಸರಿ. ಅದಾದಮೇಲೆ ಒಂದು ಲೈಟರ್. ಸೊ ಲೈಟರ್ ನಿಮಗೆ ತುಂಬ ಕಡೆ ಹೆಲ್ಪ್ ಆಗುತ್ತೆ. ಫೈರ್ ಕ್ಯಾಂಪ್ ಹಾಕೋಕ್ಕಾಗಲಿ, ಇಲ್ಲಾಂದರೆ ಯಾವುದೋ ಒಂದು ವೈಲ್ಡ್ ಲೈಫ್ ಬಂದರೆ ಅದಕ್ಕೆ ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಮಲ್ಟಿಪರ್ಪಸ್ ಟೂಲ್ ಕಿಟ್ ಇದು. ಇದು ತುಂಬ ಯೂಸ್ ಆಗುತ್ತೆ ನಿಮಗೆ. ಸ್ಕ್ರೂ ಡ್ರೈವರ್, ಲೈಕ್ ಕಟಿಂಗ್ ಪ್ಲೇಯರ್ ಎಲ್ಲ ಒಂದರಲ್ಲೇ ಬರುತ್ತೆ. ಆಮೇಲೆ ನಿಮ್ಮ ಸೇಫ್ಟಿ ಪರ್ಪಸ್ಗೂ ಆಗುತ್ತೆ. ನೈಫು ಇದರಲ್ಲೇ ಇದೆ. ಸೊ ಇದನ್ನು ಇಟ್ಕೊಳಕ್ಕೆ ನಾನು ತುಂಬ ರೆಕಮೆಂಡ್ ಮಾಡ್ತೀನಿ. ಆಮೇಲೆ ಒಂದು ಟೇಪು, ಆಮೇಲೆ ಪೇಪರ್. ಆಮೇಲೆ ಫಸ್ಟ್ ಏಡಿಗೆ ಬಂದರೆ ರಾಯಲ್ ಎನ್ಫೀಲ್ಡ್ ಅವ್ರು ಕೊಟ್ಟಿದ್ದಾರೆ. ಅದ್ರಲ್ಲಿ ಏನೇನಿದೆ ಅಂತ ನಾನು ಇದುವರೆಗೂ ನೋಡಿಲ್ಲ. ಬನ್ನಿ ನೋಡೋಣ. ಸೊ ಇದೆಲ್ಲ ಬಂದ್ಬಿಟ್ಟು ಓಕೆ, ಎಲಾಸ್ಟಿಕ್ ಬ್ಯಾಂಡೇಜ್ ಇದೆ, ಬ್ಯಾಂಡೆಡ್ 2 ಇದೆ. ಇನ್ನು ಮಿಕ್ಕಿದೆಲ್ಲ ಗಾಸ್ ಪೀಸು ಬ್ಯಾಂಡೇಜ್ಗೆ. ಸೊ ಇಷ್ಟು ಇದರಲ್ಲಿದೆ. ಫಸ್ಟ್ ಏಡ್ ಬಿಟ್ಬಿಟ್ಟು ನಿಮ್ಗೇನಾದರೂ ಬೇರೆ ಟ್ಯಾಬ್ಲೆಟ್ಸ್ ಬೇಕು ಅಂದರೆ, ಹೆಡೇಕ್, ಫೀವರ್, ಕೋಲ್ಡ್, ಅದನ್ನೆಲ್ಲ ನೀವು ಡಾಕ್ಟರ್ ಹತ್ರ ಪ್ರಿಸ್ಕ್ರೈಬ್ ಮಾಡಿಕೊಂಡು ತೊಗೋಬೇಕು. ಯಾಕಂದರೆ ಸಮ್ ಆಫ್ ದಿ ಪೀಪಲ್ ವಿಲ್ ಬಿ ಅಲರ್ಜಿಕ್ ಫಾರ್ ಸಮ್ ಟ್ಯಾಬ್ಲೆಟ್ಸ್. ಸೊ ಅದನ್ನು ಡಾಕ್ಟರ್ ಹತ್ರ ಪ್ರಿಸ್ಕ್ರೈಬ್ ಮಾಡ್ಕೊಂಡು ತೊಗೊಳಕ್ಕೆ ನಾನು ಹೇಳ್ತೀನಿ. ಅದು ಬಿಟ್ಟರೆ ಫ್ರೆಶ್ ಅಪ್ಗೋಸ್ಕರ ಪೇಸ್ಟ್, ಸೋಪ್ ಆ್ಯಂಡ್ ಫೇಸ್ ವಾಶ್ ಅದನ್ನು ತೊಗೊಂಡಿದ್ದೀನಿ. ಅದು ನೆಕ್ಸ್ಟ್ ಬಂದುಬಿಟ್ಟು ಬಂಜಿ ಕಾರ್ಡ್ ರೋಪ್. ಇದು ಲಗೇಜ್ ಪ್ಯಾಕ್ ಮಾಡೋಕ್ಕೆ, ಗಾಡಿಗೆ ಫಿಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಅದು ನಾನು 2 ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಇದು ನನ್ನ ಕ್ಯಾಮ್ರಾ ಮೌಂಟು, ವ್ಯಾಲೆಟು, ಮತ್ತು ಏರ್ಪಾಡ್ಸ್, 1 ಶೇಡ್ಸ್. ಆಮೇಲೆ ಇದು ಹೆಲ್ಮೆಟ್ ಲಾಕರು ನೀವು ತೊಗೊಂಡೋದ್ರೆ ಬೆಟರು. ಸೊ ಚಾರ್ಜಿಂಗ್ ಪರ್ಪಸ್ಗೋಸ್ಕರ ನಾನು MIದು ಒಂದು ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ, 20,000 mAh. ಸೊ 4 days ಕಂಪ್ಲೀಟ್ ಫುಲ್ ಚಾರ್ಜ್ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ. ಒಂದು ಸ್ಪೇರ್ ಮೊಬೈಲ್ ಇಟ್ಕೊಂಡಿದ್ದೀನಿ. ಇದು ನಾನು GPS ಮತ್ತು ಮ್ಯೂಸಿಕ್ಗೋಸ್ಕರ ಇಟ್ಕೊತೀನಿ. ಸೊ GPS ಮ್ಯಾಪ್ಸ್ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಇದರಲ್ಲೇ ಯೂಸ್ ಮಾಡ್ಕೋಬೋದು. ಮಿಕ್ಕಿರೋ ನಿಮ್ಮ ಫೋನ್ನ ಬೇಕಂದ್ರೆ ಕಾಲ್ ಪರ್ಪಸ್ಗೆ ಹಾಗೆ ಇಟ್ಕೋಬೋದು. ನೆಕ್ಸ್ಟು ಒಂದು ಪೆನ್ ಡ್ರೈವ್ ಮತ್ತು ಕೇಬಲ್, ಅದು ಸ್ಟೋರೇಜ್ ಪರ್ಪಸ್ಗೆ, ಚಾರ್ಜರ್, ಮತ್ತು ಇದು ಮೈಕ್ರೋಫೋನ್ ನನ್ನ ವ್ಲಾಗಿಂಗಿಗೆ, ಮತ್ತು ಒಂದು ಮಿನಿ ಟಾರ್ಚ್. ಈ ಟಾರ್ಚು ತುಂಬ ಹೆಲ್ಪ್ ಆಗುತ್ತೆ ನಿಮ್ಗೇನಾದರೂ ಮಧ್ಯದಲ್ಲಿ ನೈಟ್ ಟೈಮ್ ಏನಾದ್ರೆ ಪ್ರಾಬ್ಲಮ್ ಆದರೆ, ಸೊ ಗಾಡಿ ಲೈಟ್ ಆನ್ ಮಾಡ್ಕೊಂಡೇ ಇರೋಕ್ಕಾಗಲ್ಲ, ಸೊ ಡ್ರೈನ್ ಆಗಿಬಿಡುತ್ತೆ ಬ್ಯಾಟ್ರಿ. ಸೊ ಇದೊಂದು ಮಿನಿ ಟಾರ್ಚ್ ಇದ್ದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದೊಂದು ಇಟ್ಕೊಳ್ಳಿ. ಅದಾದಮೇಲೆ ನಾವು ಹೋಗ್ತಾ ಇರೋದೇ ವೆಸ್ಟರ್ನ್ ಘಾಟ್ಸು. ಸೊ ಮಳೆ ಹೇಳಿ ಕೇಳಿ ಬರ್ತಾ ಇರುತ್ತೆ ಅಲ್ಲಿ. ಸೊ ಅಂಬ್ರೆಲಾ ಒಂದು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದೇ ರೈಡಿಂಗ್ ಗೇರ್ಸ್. ಸೊ ಇದು ನಾನು ರೈಡಿಂಗ್ಗೋಸ್ಕರ ಹೊಸ ಆಕ್ಸರ್ದು ತೊಗೊಂಡಿದ್ದೀನಿ ರೈಡಿಂಗ್ ಜಾಕೆಟ್. ಮತ್ತು ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿರೋ ಪ್ರಕಾರ ಆಕ್ಸರ್ ಹೆಲ್ಮೆಟು ಮತ್ತು ಗ್ಲೌಸು, ಇದು ಮಫ್ಲರು ಹೆಲ್ಮೆಟ್ ಒಳಗಡೆ ಹಾಕೊಳಕ್ಕೆ, ಒಂದು ಸ್ಪೋರ್ಟ್ಸ್ ಶೂಸು, ಇದು ಜಾಕೆಟಲ್ಲಿ ಒಂದು ರೈನ್ ಲೈನರ್ ಕೊಡ್ತಾರೆ. ಸೊ ಮಳೆ ಬಂದರೆ ಜಾಕೆಟ್ ಮೇಲೆ ಇದನ್ನ ಹಾಕ್ಕೊಂಡು ಹೋಗ್ಬೋದು. ಅದು ಬಿಟ್ಟರೆ ಜಾಕೆಟ್,
2 hours later. ಸೊ ಇದು ಬಂದು ನಾನು ತೊಗೊಂಡಿರೋ ಹೊಸ ಆಕ್ಸಿಲರ್ ಜಾಕೆಟ್. ಸೊ ಇದು ಎಲ್ಲ ಲೆವೆಲ್ 2 ಆರ್ಮರ್ಸ್ ಇದೆ. ಸೊ ಬ್ಯಾಕ್ ಸೈಡ್ ನಿಮಗೆ ಲೆವೆಲ್ 2 ಆರ್ಮರ್ ಬರುತ್ತೆ ಸ್ಪೈನ್ಗೆ. ಅದಾದಮೇಲೆ ಇಲ್ಲೊಂದು ನಿಮಗೆ ಶೋಲ್ಡರ್ಗೆ ಒಂದು ಆರ್ಮರ್ ಬರುತ್ತೆ ಮತ್ತು ಎಲ್ಬೋಗೆ ಒಂದು ಆರ್ಮರ್ ಬರುತ್ತೆ. ಸೊ ಎಲ್ಲ ಲೆವೆಲ್ 2 C ಸರ್ಟಿಫೈಡು. ಆಮೇಲೆ ವೆಂಟಿಲೇಷನ್ ಎಲ್ಲ ಚೆನ್ನಾಗಿದೆ. ಇದು ಪಾಕೆಟ್ಸ್ ಬಂದ್ಬಿಟ್ಟು ಒಳಗಡೆ ಒಂದು ಪಾಕೆಟ್ ಇದೆ ಮತ್ತು ಈ ಪಾಕೆಟ್ ಬಂದ್ಬಿಟ್ಟು ನಿಮಗೆ ಒಂದು ವಾಟರ್ ಪ್ರೂಫ್ ಇರುತ್ತೆ. ಈ ಪಾಕೆಟ್ಸ್ ವಾಟರ್ ಪ್ರೂಫ್ ಇರುತ್ತೆ. ಸೊ ನೀವೇನು ಬೇಕಾದ್ರೂ ಒಳಗೆ ಇಟ್ಕೋಬೋದು ಇದನ್ನು. ಸೊ ಇದು ಜಾಕೆಟ್. ಸೊ ಕ್ಲೋತಿಂಗ್ ಅಂತ ಬಂದರೆ ನಾನೊಂದು 3 ಟೀ ಶರ್ಟ್ಸ್ ಮತ್ತು 2 ಪ್ಯಾಂಟ್ಸ್ ತೊಗೊಂಡಿದ್ದೀನಿ. ಸೊ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ. ಜಾಸ್ತಿ ತೊಗೊಂಡ್ರೆ ಸುಮ್ಮನೆ ಲಗೇಜ್ ತುಂಬ ಆಗುತ್ತೆ. ಸೊ ಆದಷ್ಟು ಲೈಟ್ ವೆಯ್ಟ್ ಮಾಡ್ಕೊಳ್ಳಿ ಲಗೇಜ್ನ. ಅದೊಂದು ದೊಡ್ಡ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಮಿಕ್ಕಿದ ಎಷ್ಟೊಂದು ಐಟಮ್ಸ್ ದೊಡ್ಡ ಬ್ಯಾಗಲ್ಲಿ ಇಟ್ಕೊತೀನಿ. ಇನ್ನೊಂದು ಸಣ್ಣದು ಡೆಕೆಥ್ಲಾನ್ ಬ್ಯಾಗ್ ತೊಗೊಂಡಿದ್ದೀನಿ. ಇದರಲ್ಲಿ ನಂದು ಇಂಪಾರ್ಟೆಂಟ್ ಐಟಮ್ಸ್, ಫೋನ್ ಆಗಿರಲಿ, ಪವರ್ ಬ್ಯಾಂಕ್, ಏರ್ಪಾಡ್ಸ್, ವ್ಯಾಲೆಟ್, ಕೀ, ಇವೆಲ್ಲ ಇದರಲ್ಲಿ ಇಟ್ಕೊತೀನಿ. ಸೊ ಇದನ್ನ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ತೊಗೊಂಡೋಗ್ಬೋದು. ಇದನ್ನು ಬೇಕಂದರೆ ಗಾಡಿಲೇ ಫಿಟ್ ಮಾಡಿ ಹಾಗೆ ಬಿಡ್ಬೋದು. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ನಿಮ್ಮೆಲ್ಲರ ಭೇಟಿ ರೈಡ್ನಲ್ಲಿ. ಆದಷ್ಟು ನಾನು ಎಲ್ಲ ಪ್ಲೇಸಸ್ ಕವರ್ ಮಾಡಿ ನಿಮಗೆ ತುಂಬ ಚೆನ್ನಾಗಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.